ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಇವತ್ತು ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡ್ಕೊತಿದ್ದೀನಿ, ಮಂಗಳವಾರ. ಯಾಕೆ ಅಂದರೆ ನೆನೆ ಹೇಳಿದ್ನಲ್ಲ ರೇಷನ್ ಕೊಡ್ತಿದ್ದಾರೆ ಅಂತ. ಸೊ ಬೇಗ ಬೇಗ ನಾಷ್ಟ ಮಾಡಿ ನಮ್ಮ ಮನೆಯವ್ರಿಗೆ ಬಾಕ್ಸ್ ಮಾಡಿ ರೇಷನ್ ಇಸ್ಕೊಬರೋದಕ್ಕೆ ಹೋಗಬೇಕು. ಲೇಟ್ ಆದರೆ ಕ್ಯೂ ಜಾಸ್ತಿ ಆದರೆ ತುಂಬ ಲೇಟ್ ಆಗುತ್ತೆ. ಯಾಕಂದರೆ ನಮ್ಮೂರಲ್ಲಿ ಸರ್ವರ್ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಮಿನಿಮಮ್ ಅಂದರೂ ಒಬ್ಬರು 4 ಇಂದ 5 ಅವರ್ ನಿಂತ್ಕೊಂಡಿರ್ಬೇಕಾಗುತ್ತೆ. ಸೊ ಮುಂಚೆ ಎಲ್ಲ ಆ ಥರ ನಿಂತ್ಕೊಂಡಿದ್ದೀನಿ. ಇವಾಗ ಆಗೋದಿಲ್ಲ, ಬೇಗನೆ ಹೋಗ್ಬಿಡ್ತೀನಿ ನಾಷ್ಟ ಮಾಡಿ. ಮತ್ತು ಇದು ನಾಷ್ಟ ಬಂದು ನೆನ್ನೆ ದೋಸೆಗೆ ನೆನೆಸಿದ್ನಲ್ವ ನಾನು. ಈಗ ದೋಸೆಗೆ ಆಲೂಗಡ್ಡೆ ಪಲ್ಯ ಮತ್ತು ಚಟ್ನಿ ಮಾಡ್ಕೊಳ್ಳೋಣ. ಅವ್ರಿಗೆ ಬಾಕ್ಸ್ಗೆ ಬಂದು ಹೆಸರು ಬೇಳೆ ಮತ್ತು ತೊಗರಿಬೇಳೆ ಸ್ವಲ್ಪ ಹಾಕಿ ಸಾಂಬಾರು ಮಾಡೋಣ ಅಂದ್ಕೊಂಡಿದ್ದೀನಿ. ಬನ್ನಿ ಸಾಂಬಾರು ಹೇಗೆ ಮಾಡ್ತೀನಿ, ಆಲೂಗಡ್ಡೆ ಪಲ್ಯ ಚಟ್ನಿ ಹೇಗೆ ಮಾಡ್ತೀನಿ ನೋಡೋಣ. ಆಲೂಗಡ್ಡೆನ 3 ತೊಗೊಂಡಿದ್ದೀನಿ. ಅದಕ್ಕೆ ಉಪ್ಪು ಹಾಕಿ 2 ವಿಸಿಲ್ ಬೇಯಿಸ್ಕೊತೀನಿ. ಈಗ ಒಂದು ಬಾಣಲಿಗೆ ಒಂದು 4-5 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊತಿದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ. ಕಡಲೆಬೇಳೆ ಹಾಕ್ಕೊಂಡಾದ್ಮೇಲೆ ಕರಿಬೇವು, ಈರುಳ್ಳಿ, ಹಸಿಮೆಣಸಿನ್ಕಾಯಿ ಇದಿಷ್ಟು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಜಾಸ್ತಿ ಫ್ರೈ ಮಾಡ್ಕೊಳ್ಳೋದು ಬೇಡ, ಲೈಟಾಗಿ ಫ್ರೈ ಮಾಡಿಕೊಂಡು ಅರಿಶಿಣದ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಆಲೂಗಡ್ಡೆನ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕಿ ಫ್ರೈ ಮಾಡ್ಕೊಳ್ತೀನಿ. ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಂಡ್ರೆ ಆಲೂಗಡ್ಡೆ ಪಲ್ಯ ರೆಡಿ. ಸೊ ಫ್ರೆಂಡ್ಸ್, ಇಲ್ಲಿ ಚಟ್ನಿಗೆ ನಾನು ತೊಗೊಂಡಿರೋದು ತೆಂಗಿನಕಾಯಿ, ಕಡಲೆಪಪ್ಪು, ಹುಣಸೆಹಣ್ಣು, ಬೆಳ್ಳುಳ್ಳಿ, ಪುದೀನ, ಕರಿಬೇವು, ಕೊತ್ತಂಬರಿ. ಇದು ಆಪ್ಷನಲ್ಲು, 3 ನನಗೆ ಫೇವ್ರೆಟ್ ಅಂತ ನಾನು ಹಾಕ್ಕೊತಾ ಇದ್ದೀನಿ ಅಷ್ಟೇ. ಬೇಕಂದರೆ ಹಾಕ್ಕೊಳ್ಳಿ, ಇಲ್ಲ ಅಂದರೂ ಪರವಾಗಿಲ್ಲ. ಹಾಗೆ ಹಸಿಮೆಣಸಿನ್ಕಾಯಿ ಇದಿಷ್ಟು ತೊಗೊಂಡಿದ್ದೀನಿ. ಈಗ ಮಿಕ್ಸಿ ಹಾಕಿ ರುಬ್ಕೊಂಡು ಆಮೇಲೆ ಒಗ್ಗರಣೆ ಮಾಡ್ಕೊಳ್ಳೋಣ. ಈಗ ಚಟ್ನಿಗೆ ಒಗ್ಗರಣೆ ಮಾಡ್ಕೊಳ್ತಿದ್ದೀನಿ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚಿಟಪಟ ಆದಮೇಲೆ ಕರಿಬೇವು ಹಾಕ್ಕೊಳ್ಬೇಕು. ಕರಿಬೇವು ಹಾಕ್ಕೊಂಡು ಅದನ್ನು ಚಟ್ನಿಗೆ ಹಾಕ್ಕೊಳ್ಳೋದು. ನೋಡಿ, ಚಟ್ನಿಯನ್ನು ರೆಡಿ ಆಯಿತು. ಇದು ಬಂದು ಸಾಂಬಾರಿಗೆ ಹೆಸರುಬೇಳೆ ತೊಗರಿಬೇಳೆ 2 ತೊಗೊಂಡಿದ್ದೀನಿ. ಈಗ ತೊಳ್ಕೊಂಡು ಸಾಂಬಾರು ಹೇಗೆ ಮಾಡೋದು ನೋಡೋಣ. ತೊಗರಿಬೇಳೆ ಅವರೆಬೇಳೆ 2 ಕುಕ್ಕರ್ಗೆ ಹಾಕಿ ನೀರು ಹಾಕ್ಕೊಂಡಿದ್ದೀನಿ. ಅದಕ್ಕೆ ಹಸಿಮೆಣಸಿನ್ಕಾಯಿ, ಟೊಮೆಟೊ, ಈರುಳ್ಳಿ, ಬೆಳ್ಳುಳ್ಳಿ, ಅರಿಶಿಣದ ಪುಡಿ, ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಇದಿಷ್ಟು ಹಾಕಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಬೇಕು. ಎಣ್ಣೆ ಹಾಕ್ಕೊಂಡು ಒಂದು 2 ವಿಸಿಲ್ ಕೂಗಿಸ್ಕೊತೀನಿ. ಈಗ ಬೆಂದಿದೆ. ಈಗ ಬೆಂದಿರೋದನ್ನ ಸ್ಮ್ಯಾಶ್ ಮಾಡ್ಕೋಬೇಕು. ಬೇಳೆ ಬೇಯಿಸ್ಕೊಂಡಿದ್ನಲ್ಲ, ಅದೇ ಕುಕ್ಕರ್ ಇಟ್ಕೊಂಡು 4 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡಿದ್ದಾದ್ಮೇಲೆ ಸಾಸಿವೆ ಹಾಕ್ಕೊತೀನಿ. ಸಾಸಿವೆ ಎಲ್ಲ ಚಿಟಪಟ ಆದಮೇಲೆ ಈಗ ಬೆಳ್ಳುಳ್ಳಿ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಆಮೇಲೆ ಕರಿಬೇವು ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಸಾಂಬಾರು, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ನಿಮಗೆ ತೆಳ್ಳಗೆ ಬೇಕಾದ್ರೆ ಇನ್ನು ಸ್ವಲ್ಪ ನೀರು ಹಾಕ್ಕೊಬೋದು, ಗಟ್ಟಿಗೆ ಬೇಕಾದ್ರೆ ಹಾಗೆ ಕುದಿಸ್ಕೋಬೋದು. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊಳ್ತಾ ಇದ್ದೀನಿ. ಇದು ಚೆನ್ನಾಗಿ ನೋಡಿ ಫ್ರೆಂಡ್ಸ್, ದೋಸೆ ಚಟ್ನಿ ಪಲ್ಯ ರೆಡಿಯಾಗಿದೆ. ಈಗ ನಮ್ಮ ಮನೆಯವ್ರಿಗೆ ನಾಷ್ಟ ಇದು. ಅವ್ರು ನಾಷ್ಟ ಮಾಡಿಕೊಂಡು ರಿವ್ಯೂ ಹೇಳ್ತಾರೆ. ಹೆಸರು ಬೇಳೆ ಹಾಕಿ ಸಾಂಬಾರು ಮಾಡಿದ್ನಲ್ಲ, ಬಾಕ್ಸ್ಗೆ ಹಾಕಿದ್ದೀನಿ. ಈಗ ರೆಡಿಯಾಗಿದ್ದೆಲ್ಲ ಆಗಿದೆ. ಬನ್ನಿ ಬೇಗ ಹೋಗಿ ರೇಷನ್ ಇಸ್ಕೊಂಡು ಬರೋಣ. ಸೊ ಫ್ರೆಂಡ್ಸ್, ಬೆಳಿಗ್ಗೆ 8:45 ಮನೆ ಬಿಟ್ಟಿದ್ದಕ್ಕೆ ಈಗ ಬಂದಿದ್ದೀನಿ. ಹತ್ತತ್ರ ಟೈಮ್ ಬಂದು 2:15 ಆಗಿದೆ. ಸಾಕಾಯಿತು ಫ್ರೆಂಡ್ಸ್, ಬಿಸಿಲಲ್ಲಿ ನಿಂತ್ಕೊಂಡು ಸರ್ವರ್ ಇಲ್ಲ ಅಂತ ಸಿಕ್ಕಾಪಟ್ಟೆ ಟಾರ್ಚರ್ ಆಗೋಯ್ತು. ಯಾರಿಗಪ್ಪ ಬೇಕು ರೇಷನ್ನು ಅನಿಸ್ಬಿಡ್ತು. ಏನು ಮಾಡೋದು ಫ್ರೆಂಡ್ಸ್, ಅಕ್ಕಿ ಬೇಡ, ಆದರೆ ರೇಷನ್ ಕಾರ್ಡ್ ಬೇಕೇ ಬೇಕಲ್ವಾ. ರೇಷನ್ ಕಾರ್ಡ್ಗೋಸ್ಕರ ಆದರೂ ಹೋಗಿ ನಿಂತ್ಕೋಬೇಕು. ಸೊ ಅದಕ್ಕೋಸ್ಕರ ಹೋಗಿದ್ದಾಯಿತು. ಸಿಕ್ಕಾಪಟ್ಟೆ ಕಷ್ಟ ಫ್ರೆಂಡ್ಸ್. ತಿಂಗಳಲ್ಲಿ 1 ದಿನ ಅಲ್ಲೇ ಹೋಗ್ಬಿಡುತ್ತೆ. ಹೆಂಗೋ ಬೆಳಗ್ಗೆನೇ ಮನೆಯೆಲ್ಲ ಕ್ಲೀನ್ ಮಾಡಿ ಅಡುಗೆ ನಾಷ್ಟ ಎಲ್ಲ ಮಾಡಿಟ್ಟು ಹೋಗಿದ್ದೆ. ನಾಷ್ಟ ಮಾಡ್ದಿರ ಹೋಗಿದ್ದೀನಿ ಫ್ರೆಂಡ್ಸ್. ನಾಷ್ಟ ಮಾಡ್ಕೊಂಡು ಹೋಗ್ಬಿಡ್ಬೇಕಿತ್ತು. ನಾಷ್ಟ ಮಾಡ್ಕೊಂಡು ಹೋಗಿದ್ರೆ ಒಂದು ಸ್ವಲ್ಪ ಎನರ್ಜಿ ಇರೋದು. ಸಿಕ್ಕಾಪಟ್ಟೆ ಸುಸ್ತಾಗ್ತದೆ. ಈಗ ಊಟದ ಟೈಮ್ 1:15 ಆಗಿದೆ. ಫಸ್ಟು ನಾಷ್ಟ ಊಟ 2 ಒಟ್ಟಿಗೆ ಸೇರಿಸಿ ಮಾಡ್ಕೊಂಬಿಡ್ತೀನಿ ಇವಾಗ. ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಹಾಯ್ ಫ್ರೆಂಡ್ಸ್, ಈಗ ಮತ್ತೆ ಸಂಜೆ ಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ಕೊತಿದ್ದೀನಿ. ಮಧ್ಯಾಹ್ನ ರೇಷನ್ ಇಸ್ಕೊಂಡು ಬಂದು ಊಟ ಮಾಡಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿ ಎದ್ದು ಸೊಪ್ಪು, ಮೊನ್ನೆ ಸಂತೆಯಿಂದ ಸೊಪ್ಪು ತಂದಿದ್ನಲ್ವ ಬಸ್ಸಾರಿಗೆ ಅಂತ, ಅದೆಲ್ಲ ಬಿಡಿಸಿಟ್ಟು ಮತ್ತು ಪಾತ್ರೆಗಳಿತ್ತು ಅದೆಲ್ಲ ತೊಳ್ದು ಈಗ ಮನೆ ಕಸ ಎಲ್ಲ ಗುಡಿಸಿ ಮುಖ ಕೈ ಕಾಲು ತೊಳ್ಕೊಂಬಂದಿದ್ದೀನಿ. ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕೇಳಿದೆ ಈಗಲೇ ಬಸ್ಸಾರು ಮಾಡಲಾ ಅಂತ. ಅವರು ಬಸ್ಸಾರು ಬೇಡ, ನಾಳೆ ಬಾಕ್ಸಿಗೆ ಬಸ್ಸಾರು ಮಾಡು ಅಂತ ಹೇಳಿದ್ದಾರೆ. ಮತ್ತು ಈಗ ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಮಾಡೋಣ. ಬನ್ನಿ, ಚಪಾತಿ ಮತ್ತು ಬದನೆಕಾಯಿ ಪಲ್ಯ ಹೆಂಗೆ ಮಾಡ್ತೀನಿ, ಬದನೆಕಾಯಿ ಪಲ್ಯಕ್ಕೆ ಏನೇನು ಹಾಕ್ತೀನಿ ನೋಡೋಣ. ಸೊ ಫ್ರೆಂಡ್ಸ್, ಇಲ್ಲಿ ಚಪಾತಿ ಮಾಡೋದಕ್ಕೆ ಗೋಧಿ ಹಸಿಟ್ಟು ತೊಗೊಂಡಿದ್ದೀನಿ. ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಲಿಸ್ಕೊಂಡು
ಈಗ ನೀರು ಹಾಕ್ಕೊಂಡು ಸ್ವಲ್ಪನೇ ಕಲಿಸ್ಕೊತೀನಿ. ಚಪಾತಿ ಹಸಿಟ್ಟು ಗಟ್ಟಿಗೆ ಕಲಿಸ್ಕೊಂಡ್ರೆ ಚಪಾತಿ ಸಾಫ್ಟಾಗಿ ಬರೋದಿಲ್ಲ, ಅಂದರೆ ಮೆತ್ತಗೆ ಬರೋದಿಲ್ಲ. ಸ್ವಲ್ಪ ತೆಳ್ಳಗೆ ಕಲಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅಂದರೆ ನಾದ್ಕೊತಾ ಇದ್ದೀನಿ. ಚೆನ್ನಾಗಿರುತ್ತೆ. ಎಣ್ಣೆ ಹಾಕಿ ಒಂದು ಸ್ವಲ್ಪ ಹೊತ್ತು ನಾದ್ಕೊಂಡ್ರೆ ಸಾಫ್ಟಾಗಿ ಕೂಡ ಬರುತ್ತೆ ಚಪಾತಿ. ಫ್ರೆಂಡ್ಸ್, ಇಲ್ಲಿ ನಾನು ಗುಂಡು ಬದನೆಕಾಯಿ ತೊಗೊಂಡಿದ್ದೀನಿ ನೋಡಿ, ಈ ಥರದ್ದು. ಇದನ್ನು ಸ್ಲೈಸ್ ಆಗಿ ಕಟ್ ಮಾಡ್ಕೋಬೇಕು. ಈರುಳ್ಳಿ, ಕರಿಬೇವು, ಹಸಿಮೆಣಸಿನಕಾಯಿ, ಗುಂಡು ಬದನೆಕಾಯಿ. ಈಗ ಬಾಣಲಿಕೊಂಡು ಅದಕ್ಕೆ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ ಫಸ್ಟೇ, ಅಂದರೆ ಖಾರ ಬಿಡುತ್ತೆ ಅಂತ. ಹಸಿಮೆಣಸಿನ್ಕಾಯಿ ಹಾಕ್ಕೊಂಡು ಕರಿಬೇವು, ಈರುಳ್ಳಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈರುಳ್ಳಿ ಒಂದು ಅರ್ಧ ಭಾಗ ಅಷ್ಟು ಬೆಂದಮೇಲೆ ಈಗ ಬದನೆಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಬದನೆಕಾಯಿನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಈಗ ಸ್ವಲ್ಪ ಹೊತ್ತು ಬೇಯಿಸ್ಕೊಂಡಿದ್ದಾದಮೇಲೆ ಇದಕ್ಕೆ ಅರಿಶಿಣದ ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಹಾಗೆ ಒಂದು 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ತೀನಿ. ಈಗ ಬೆಂದಿದೆ. ಈಗ ಧನಿಯಾ ಪೌಡ್ರು ಮತ್ತು ಗರಂ ಮಸಾಲ ಇದೆರಡು ಹಾಕ್ಕೊಳ್ತಾ ಇದ್ದೀನಿ. ಇದೆರಡು ಹಾಕ್ಕೊಂಡು ಹಾಗೆ ಕಾಯಿ ತುರಿ ಹಾಕ್ಕೊಳ್ತೀನಿ. ಕಾಯಿ ತುರಿನೂ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬೇಯಿಸ್ಕೊಂಡ್ರೆ ಬದನೆಕಾಯಿ ಪಲ್ಯ ರೆಡಿ. ಫ್ರೆಂಡ್ಸ್, ನಾಳೆ ಬಸ್ಸಾರು ಮಾಡೋದಕ್ಕೆ ಸೊಪ್ಪು ಕೂಡ ಬಿಡಿಸಿ ತೊಳೆದು ಇಟ್ಕೊಂಡಿದ್ದೀನಿ. ಈಗ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಈಗ ಚಪಾತಿಗೆ ಲಟ್ಟಿಸ್ಕೊಂಡು ಇಟ್ಕೊಬಿಡ್ತೀನಿ. ಆಮೇಲೆ ನಮ್ಮ ಮನೆಯವ್ರು ಬಂದಮೇಲೆ ಬಿಸಿ ಬಿಸಿಯಾಗಿ ಸುಟ್ಕೊಡ್ತೀನಿ. ಅದಕ್ಕೂ ಮುಂಚೆ ಈಗ ಕರ್ಬೂಜ ಹಣ್ಣು ಮೊನ್ನೆ ತರಿಸಿದ್ದೆ ನಾನು, ಅದು ಹಣ್ಣಾಗಿದೆ. ಈ ಚಪಾತಿ ಎಲ್ಲ ತೀಡಿಟ್ಕೊಂಡಿದ್ದಾದಮೇಲೆ ಹಾಗೆ ಕರ್ಬೂಜ ಹಣ್ಣು ಜ್ಯೂಸ್ ಮಾಡ್ಕೊಳ್ಳೋಣ. ಈಗ ಚಪಾತಿ ಎಲ್ಲ ಈ ಥರ ಲಟ್ಟಿಸ್ಕೊಂಡು ಸೈಡ್ಗೆ ಇಟ್ಕೊಂಡ್ಬಿಡ್ತೀನಿ. ಅದು ಸಾಫ್ಟಾಗಿ ಮಾಡಿದ್ವಲ್ಲ, ಅದಕ್ಕೋಸ್ಕರ ಹಸಿಟ್ಟು ಸ್ವಲ್ಪ ಜಾಸ್ತಿ ಹಾಕ್ಕೊಂಡೆ ಇದು ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ನಾನು ಸುಡಬೇಕಾದ್ರೆ ಎಣ್ಣೆ ಹಾಕ್ಕೊಳ್ತೀನಿ, ಅದಕ್ಕೋಸ್ಕರ. ಈಗ ಪಾನಕ ಮಾಡ್ಕೊಳ್ತೀನಿ. ಕರ್ಬೂಜನ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ, ಹಣ್ಣಾಗಿದೆ, ಚೆನ್ನಾಗಿತ್ತು. ಇದು ವರ್ಷಕ್ಕೆ ಒಂದೇ ಸತಿ ಶ್ರೀರಾಮನವಮಿ ಹಬ್ಬ ಬಂದಾಗ ಮಾತ್ರ ನಾವು ಮಾಡ್ತೀವಿ, ಅದು ಬಿಟ್ಟು ನಾವು ಮಾಡೋದೇ ಇಲ್ಲ. ಸೊ ಅದಕ್ಕೋಸ್ಕರ ಮೊನ್ನೆ ಏನೋ ವೀಡಿಯೋದಲ್ಲಿ ನೋಡ್ತಾ ನನಗೂ ಮಾಡಬೇಕು ಅಂತ ಅನ್ನಿಸ್ತು, ಅದಕ್ಕೆ ತರಿಸ್ಕೊಂಡೆ. ಈಗ ಎಲ್ಲ ಕಟ್ ಮಾಡಿ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ಮಿಕ್ಸಿ ಹಾಕಿ ರುಬ್ಕೊಳ್ತೀನಿ. ಈಗ ಇದು ಬೆಲ್ಲನ ನೆನೆಸ್ಕೊಂಡಿದ್ದೆ, ಅದು ಕಸಾಲ ಇರುತ್ತಲ್ವ, ಅದಕ್ಕೋಸ್ಕರ. ಈಗ ಕರ್ಬೂಜನ ಮಿಕ್ಸಿ ಮಾಡಿದ್ದು ಹಾಕ್ಕೊಂಡು ಒಂದೇ ಒಂದು ಏಲಕ್ಕಿ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ. ಈಗ ನಮ್ಮ ಮನೆಯವರು ಇದ್ದಾರೆ, ಅವ್ರಿಗೆ ಕೊಟ್ಟು ಟೇಸ್ಟ್ ಕೇಳೋಣ. ಚಿನಿ, ಪಾನಕ ಟೇಸ್ಟ್ ಎತ್ತು ಕೂತ್ಕೋ. ಹೇಗಿದೆ? ಸೂಪರ್. ಸ್ವೀಟ್ ಎಲ್ಲ ಕರೆಕ್ಟಾಗಿದೆಯಾ? ಈಗ ಜ್ಯೂಸ್ ಎಲ್ಲ ಕುಡ್ದಿದ್ದಾಯಿತು, ಚಪಾತಿ ಮಾಡ್ಕೊಳ್ಳೋಣ ಅಂತ ಬಂದೆ. ಅಷ್ಟು ನಮ್ಮ ಮನೆಯವರು ಬಂದಿದ್ದರು. ಸೊ ಈಗ ಚಪಾತಿ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ. ಸಿಕ್ಕಾಪಟ್ಟೆ ಸಾಫ್ಟಾಗಿ ಬಂದಿತ್ತು ಚಪಾತಿ, ಅದು ತೆಳ್ಳಗಿತ್ತಲ್ಲ, ಅದಕ್ಕೆ ಸ್ವಲ್ಪ ತವಾಗೆ ಅಂಟ್ಕೊಳ್ತಿತ್ತು. ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಜಾಸ್ತಿನೇ ಹಾಕ್ಕೊಂಡು ಬೇಯಿಸ್ಕೊಳ್ತಿದ್ದೆ. ಚೆನ್ನಾಗಾಗಿತ್ತು ಚಪಾತಿ ಮಾತ್ರ. ಬದನೆಕಾಯಿ ಪಲ್ಯ ಕೂಡ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್. ಮಾಡೋದು ಕೂಡ ಈಸಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ಒಂದು ಸತಿ ಟ್ರೈ ಮಾಡಿ. ಸೊ ಫ್ರೆಂಡ್ಸ್, ನೋಡಿದ್ರಲ್ಲ, ಚಪಾತಿ ಹಾಗೆ ಬದನೆಕಾಯಿ ಪಲ್ಯ ಮತ್ತು ಕರ್ಬೂಜ ಹಣ್ಣು ಇದು 3 ಮಾಡಿದಾಯಿತು. ಕರ್ಬೂಜ ಹಣ್ಣು ನಮ್ಮ ಮನೆಯವ್ರು ಟೇಸ್ಟ್ ಮಾಡ್ಕೊಂಡು ಹೋದರು, ಅಂದರೆ ಕರ್ಬೂಜ ಹಣ್ಣು ಪಾನಕ ಮತ್ತು ಚಪಾತಿ ಪಲ್ಯ ಎಲ್ಲ ಟೇಸ್ಟ್ ಮಾಡೋದು ತುಂಬ ಚೆನ್ನಾಗಿ ಬಂದಿತ್ತು. ಪಲ್ಯ ಮಾಡೋದು ಸಿಂಪಲ್ ಕೂಡ, ಟೇಸ್ಟ್ ಚೆನ್ನಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಯಾರ್ಯಾರೆಲ್ಲ ವಿಡಿಯೋ ನೋಡ್ತಿದ್ರೋ ಅವರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಮತ್ತು ಇಲ್ಲಿವರೆಗೂ ವಿಡಿಯೋ ನೋಡಿಕೊಂಡು ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು.